ಶಶಿ ಹುಷಾರ್ ಕಣವ, ನಾನು ಹೋಗಿದ್ದು ಬರ್ತೀನಿ. ಹಾಂ, ನೀನು ಜೋಪಾನ ಹೋಗಿ ಬಾಕ್ಲ ಹಾಕೊಂಡಿರು. ಏನಾರ ಇದ್ದರೆ ಆ ಸಿದ್ದಪ್ಪನ ಕರಿ. ಒಬ್ಳೆ ಈಚೆಗೆಲ್ಲ ಕತ್ಲಾದ್ಮೇಲೆ ಬರೋಕೋಬೇಡ ಏನೋ. ಹ್ಞೂ ಮಾವಯ್ಯ, ಆಯಿತು. ಮಾವಯ್ಯ ನೀವು ಸಾರು ಸಂದಿಕೆ ಇಲ್ಲೇ ಊಟ ಮಾಡ್ಕೊಂಡು ಹೋಗಿರಂತೆ, ಬಂದೋಗಿ. ಇಲ್ಲ ತಾಯಿ, ಹಂಗೆ ಹಾಕಿಲ್ಲ. ಇವತ್ತು ಅಲ್ಲಿಗೆ ಹೋಗ್ತೀನಿ, ಇನ್ನೊಂದು ಸೇವಾಗಾರ ಬರ್ತೀನಿ. ನೀನು ಜೋಪಾನವಾಗಿರು, ಅವನ್ನ ಬೇಗ ಕಳಿಸ್ಕೊಡ್ತೀನಿ. ಮಾವಯ್ಯ, ಇನ್ನೊಂದು ಕಿತ್ತ ಬರುವಾಗ ಅತ್ತಮ್ಮನ ಕರ್ಕ ಬನ್ನಿ. ಕಿಸೋರನ್ನ ಬರಕ್ಕೆ ಹೇಳಿದೆ ಅಂತ ಹೇಳಿ. ಸಸಿ ಅವರೆಲ್ಲ ಯಾಕವ ಇಲ್ಲಿಗೆ? ಅಯ್ಯೋ ಮಾವಯ್ಯ, ಇದೇನು ಹಿಂಗಂತೀರಿ? ಬರಲಿ ಹೇಳಿ. ಏನೋ ಒಂದು ಮಾತು ಬರ್ತೇವೆ ಹಂಗಂತ ಮನೆಗೆ ಬರ್ತಿರೋಕ್ಕಾದತೆ? ಹಂಗಲ್ಲ ತಾಯಿ, ದುಷ್ಟ ಕಂಡ್ರೆ ದೂರ ಇರು ಅಂತ. ನೀನು ಇನ್ಮೇಲಾರು ಹುಷಾರಾಗಿರು. ಸುಮ್ಕೆ ಅವ್ರನ್ನೆಲ್ಲ ಇನ್ನೂ ಹತ್ರಕ್ಕೆ ಹೇಳ್ಕೊಳಕ್ಕೆ ಹೋಗ್ಬೇಡ, ಅವು ಸರಿಯಾದವಲ್ಲ. ಮಾವಯ್ಯ ಹಿಂಗೆಲ್ಲ ಮಾತಾಡಬೇಡಿ. ಸರಿ, ನೀವು ಹೋಗಿದ್ದು ಬನ್ನಿ. ಅತ್ತಮ್ಮಗೆ ನಾನೇ ಫೋನ್ ಮಾಡಿ ಕರಿತೀನಿ. ಒಳ್ಳೆ ಹುಡುಗಿ ಹೇಳಿದೆ ಎಲ್ಲಿ ಕೇಳಿ. ಸರಿ ಸರಿ, ಅವನು ಮನೆಗೆ ಬಂದಮೇಲೆ ಆಚೆಗೆ ಹೋಗ್ದಂಗೆ ನೋಡ್ಕೊ. ಮನೇಲೇ ಇರಬೇಕು. ಇಲ್ಲಿ ಯಾಕೋ ನನಗೆ ಭಯ ಆಯ್ತದೆ ನಿಮ್ಮಿಬ್ರನ್ನೇ ಬಿಟ್ಟಿರೋಕ್ಕೆ. ಆದರೂ ಹುಷಾರು. ಹ್ಞೂ ಸರಿ ಮಾವಯ್ಯ, ಅವರು ಎಲ್ಲೂ ಹೋಗಲ್ಲ ಅನ್ನಿ. ಇನ್ಮೇಕಿಲ್ಲೇ ತೋರ್ಸಲ್ಲ ಅದು ಇದು ಆಯ್ಕೊಂಡು ಕುತ್ಕೋತೀನಿ ಅಂತ ಅಂದವ್ರೆ. ಏನೋ ಮಾಡ್ಕೊಳ್ಳಿ, ಕೆಲಸ ಇದ್ದಾಗ ಅಲ್ಲಿ ಬಂದು ಕೆಲಸ ಮಾಡಲಿ, ಮಿಕ್ಕಿದಾಗ ಇಲ್ಲೇ ಮಾಡ್ಕೊಳ್ಳಿ. ಯಾರು ಬೇಡ ಅಂತಾರೆ? ಸರಿ ಮಾವಯ್ಯ. ಸರಿ ಕಣವ, ನಾನು ಹೋಗಿದ್ದು ಬರ್ತೀನಿ. ಅಯ್ಯೋ, ಅವಂಗೆ ಫೋನ್ ಮಾಡಿ ಎಷ್ಟು ದಿವಸ ಆಗೋಯ್ತು ಅಂತ ಫೋನ್ ಮಾಡೋಣ. ಹಲೋ ಯವ್ವ. ಓ ಹಲೋ ಶಶಿ, ಹೇಳವ, ಎಲ್ಲಿದ್ದೀವ? ಯವ್ವ, ನಾನು ಬೋರಿ ಮನೆಗೆ ಬಂದೀವ್ನಿ. ಹೊಸಿ ಕೆಲಸಿತ್ತು, ಬೋರಿ ಮನೇಲೇ ಕೂತೀವ್ನಿ. ಬೋರಮ್ಮವ್ರ ಮನೆಗ? ಅಲ್ಲಿಗೆ ಹೋಗಿದ್ದೆ? ಯೋ, ಇನ್ನೇನೋ ಮಾಡೋಣ. ಕತೆ ಬಿಡು, ಹೆಂಗಿದ್ದೀವ? ನಾನು ಸಂದಾಕ್ಯವನಿ. ಯಾವೇ 3-4 ದಿವಸ ನಾನು ಹಿಂಗೆ ಫೋನೇ ಮಾಡೋಕ್ಕಾಗಿರಲಿಲ್ಲ, ಅದಕ್ಕೆ ಮಾಡೀವ್ನಿ. ಅದು ನಾವಿವಾಗ ತೋಟದ ಮನೆಗೆ ಬಂದಿದ್ದೀವಿ. ಇದೇನೋ ತೋಟದ ಮನೆಗೆ ಬಂದಿದ್ಯಾ? ಇದ್ಯಾಕೆ ತಾಯಿ? ಓ, ಏನಾರ ಗಿಲಿನ್ ಮಾಡಕ್ಕೆ ಬಂದು? ಅಲ್ಲ ಕಣಿವ, ಇಲ್ಲೇ ಉಳ್ಕೊಳಕ್ಕೆ ಅಂತ ಬಂದೀವ್ನಿ. ಅದು ಏನೋ ಕತೆ ಆಯಿತು, ಅದಕ್ಕೆ ಇವರು ಆ ಮನೆ ಬಿಡಿಸಿ ಇಲ್ಲಿಗೆ ಕರ್ಕೊಬಂದ್ಬಿಟ್ರು. ನಾವು ಆಲೇ 3-4 ದಿವಸದಿಂದ ಇದೇ ಮನೆಯಾಗಿದ್ದೀವಿ. ಇದೇನಾಯ್ತಾ ಹಿಂಗಂತಿ? ಏನೇ ವಿಷಯ ಅಂಥದ್ದು? ಅಲ್ಲ, ಮನೆ ಬಿಟ್ಬಿಟ್ಟು ಯಾಕೆ ಬರೋಕ್ಕೆ ಹೋದ್ರಿ? ಏನಾಯಿತು? ಜಗಳ ಆಡ್ಕೊ ಬಂದ್ರೆ? ಯಾರು ಕೂಟೆ? ಅಯ್ಯೋ, ಅವೆಲ್ಲ ಫೋನಲ್ಲಿ ಹೇಳಕ್ಕೆ ಹಾಕಿಲ್ಲ. ಅದು ಅಲ್ಲೇ ಬೋರಮ್ಮನ ಮನೆಗಿದ್ದಿಂತಿ. ನೀನು ತೋಟದ ಮನೆಗೆ ಬಾ. ಅದೇ ಅವತ್ತು ಪೂಜೆ ದಿವಸ ಬಂದಿದ್ದಲ್ಲ, ಅದೇ ಮನೆಯೇ. ಅಪ್ಪ ನೀನು ಬರ್ರಿ ಅಂದಂಗೆ. ಮನೇಲಿ ಹೆಂಗದೆ ಅಣ್ಣ? ಅದಕ್ಕೆ ಇವಾಗ ಖುಷಿಯಾಗವರು. ಅಣ್ಣ ಚೆನ್ನಾಗಿ ಮಾತಾಡಿಸ್ತಾನ? ಅಯ್ಯೋ, ಏನು ಚಂದವೇ ತಾಯಿ ನಮ್ಮದು. ನಮ್ಮ ಕತೆ ಬೇರೆ ಆಗೋದು, ಸುಮ್ಕಿರು. ಅದಕ್ಕೆ ಬಂದು ಬೋರಮ್ಮನ ಮನೇಲಿ ಕೂತೀವ್ನಿ. ನಿನಗೆ ಫೋನ್ ಮಾಡಿ ಹೇಳೋಣ ಅಂದರೆ ಅಯ್ಯೋ ನಿಮ್ಮ ಹತ್ತಿರ್ತಾಳೆ, ಆಮೇಲೆ ಕಿಶೋರ ಎಲ್ಲರೂ ಇದ್ದರೆ ಬೇಜಾರು ಮಾಡ್ಕೋತಾರೆ ಅಂದ್ಬಿಟ್ಟು ನಾನು ಫೋನ್ ಮಾಡಲಿಲ್ಲ. ನಮ್ಮ ಕತೆ ಯಾಕೆ ಹೇಳಿ ಕೊಡಲೇ ಬೋರಮ್ಮಂಗೆ? ಕೇಳಿ ಆ ಕತೆಯಾ? ಏನೋ ಹಿಂಗಂತಿದ್ದಿ? ಅವತ್ತು ಆಸ್ತಿ ಪತ್ರಕ್ಕೆ ಸೈನ್ ಹಾಕ್ಸ್ಕೊಟ್ಮೇಲೆ ಸಂದಕ್ಕೆ ಇರ್ತಾನೆ ಅಂತ ನಾವು ತಿಳ್ಕೊಂಡು, ಅದಕ್ಕೆ ಹೆಂಗವಳೆ? ಇವ ತಾಯಿ, ನಿಮ್ಮ ಅದಕ್ಕೆ ಆಟಗಳ 1-2 ಹೇಳೋಕ್ಕೆ. ಅವಳ ಕತೆನ ನಮ್ಗೆ ಸಾಕಾಗೋಗದೆ. ಅವಳಿಂದಾಗೆ ನಾನು ಬಂದು ಬೋರಿ ಮನೆ ಕೂತಿರಂಗಾಗಿರೋದು. ಹೋಗಿ ಹೇಳ್ಬಿಟ್ಟು ಬಂದೀವ್ನಿ ಅವ್ರ ಅವ್ವನಿಗೂ ಮಾಡೋಕ್ಕೆ. ಸುಬ್ಬಕ್ಕನ ಕೈಲಿ ಹೇಳಿವ್ನಿ. ಏನು ಅನ್ಕೊಬಿಟ್ಟೋಳೆ ನಿಮ್ಮ ಅದಕ್ಕೆ ನನಗೆ. ನಿಮ್ಮ ಅಣ್ಣ ಅದಕ್ಕೆ ತಕ್ಕನಂಗೆ ಕುಣಿತಾವನೆ, ಕುಣಿಲಿ. ತಾಯಿ, ನನ್ನ ಕತೆ ಯಾಕೆ ಕೇಳಿಯ? ಇವ ಬೇಜಾರು ಮಾಡ್ಕೊಬೇಡ, ಸುಮ್ಕಿರು. ನಾನು ಅಲ್ಲಿಗೆ ಬರೋಕ್ಕೆ ಹಾಕಿಲ್ಲ. ಇಲ್ಲಿ ತೋಟದ ಮನೆ, ಒಂಟಿ ಮನೆ ಬಿಟ್ಬಿಟ್ಟು ಒಂದು ಕೆಲಸ ಮಾಡು, ನೀನೇ ಬಂದ್ಬಿಡು ಇವತ್ತೆಯ. 1-2 ದಿವಸ ಇಲ್ಲಿ ಇದ್ದೋಗುವಂತೆ. ಇವ್ರ ಕುಟೆ ಏನಾಯ್ತು ಅಂತ ಮಾತಾಡು. ಹಂಗೆ ಅಪ್ಪಯ್ಯನು ಬರೋಕ್ಕೆ ಹೇಳ್ಬಿಟ್ಟು ಬಾ. ಅಯ್ಯೋ ತಾಯಿ, ನಿಮ್ಮ ಅಪ್ಪಯ್ಯ ಬರ್ತಾರೆ. ಒಂದು ಮಾತು ಕೇಳಿ ನೋಡ್ತೀನಿ ಬಿಡವ. ಇವತ್ತು ಹಾಕಿಲ್ಲ, ಇವತ್ತು ಕೇಳ್ಬಿಟ್ಟು ನಾಳೆ ನಾನು ನಿಮ್ಮಪ್ಪ ಬರ್ತೀವಿ. ಹ್ಞೂ, ಹಂಗೆ ಮಾಡು. ಸರಿ, ಇಡನಾ? ತಿಂಡಿ ಏನಾರು ತಿಂದ? ಹೂ ಕಣಿವ, ಈಗ ಬೋರಿ ಮನೆಗೆ ಬಂದು ಉಪ್ಪಿಟ್ಟು ಮಾಡಿದ್ಲು, ಆಯ್ಕೊಟ್ಲು, ತಿನ್ಬಿಟ್ಟು ಕೂತೀವ್ನಿ. ನೋಡು, ನಿನ್ನ ಮನೆ ವಿಷಯನ ಎಲ್ಲಾರ ಹತ್ರ ಹೇಳ್ಕೊಂಬರಕ್ಕೋಬೇಡ. ಸುಬ್ಬಕ್ಕವನ ಮನೆಗೂ ಹೋಗ್ಕೋಬೇಡ. ನೀನು ಬಾ ಇಲ್ಲಿ. ಆಯಿತು ಕಣಿವ, ಬರ್ತೀನಿ. ಇದೇನಾಯಿತು? ಅವ್ವ ಯಾಕೆ ಹಿಂಗೆ ಮಾತಾಡ್ತಾಳೆ? ನಾವೆಲ್ಲ ಸಂದಾಕತೆ ಅಂದ್ಬಿಟ್ಟು ಅತ್ಲಿ ಚಿಂತೆ ಬಿಟ್ಬಿಟ್ಟು ಇತ್ತಾಗ ನೋಡ್ತಾ ಇದ್ರೆ ಈಗ ಅಲ್ಲೇನೋ ಬೇರೆ ಆಗೋದಲ್ಲ. ಓ, ಎತ್ತಾಗ ನೋಡೋಣ, ಹೋಗಪ್ಪ ತಗೆ. ಸಸಿ ಓ ಬರ್ರಿ, ಇಲ್ಲೇ ಕೂತೀವ್ನಿ. ಅದು ಯಾಕೆ ಹಂಗೆ ಕಿರ್ಸ್ಕತ್ತೀರಿ? ನನ್ನ ಹೆಂಡ್ರು ಏನು ಮಾಡ್ತಾವಳು ಅಂತ. ನಿಮ್ಮ ಹೆಂಡ್ರು ಅಕ್ಕಿ ಕೆರ್ತಾ ಕೂತವಳೆ ಅಂತ ಎಲ್ಲ ಯಜಮಾನ್ರು ಬೆಳಿಗ್ಗೆ ಹೋಗುವಾಗ ಏನು ಹೇಳ್ಬಿಟ್ಟು ಹೋದ್ರಿ? ಏನೂ ಇಲ್ಲ. ನಾನು ಏನು ಹೇಳೋಗಿದೆ? ಅದೇನೋ ನಾಯಿ ಕರ್ಕೊಬಂದ್ಬಿಡ್ತೀನಿ ಹಂಗೆ ಹಿಂಗೆ ಅಂತವ. ಓ ಅದಾ? ಅದು ಏನ್ರೆ ನೀನು ನಾಯಿ ಏನು ಅನ್ಕೊಬಿಟ್ಟಿದ್ಯಾ? ಈ ಬೀದಿಲಿ ಓಡಾಡ್ಸಿರ್ತಾವೆ ಆ ನಾಯಿಗೆ ಹೇಳಿದ್ದೀನಿ ಅನ್ಕೊಂಬಿಟ್ಟ. ಏನು ಹೋಗಿದ ತಕ್ಷಣ ರೋಡಲ್ಲಿ ಓಡಾಡ್ಸಿರ್ತವೆ, ಹಿಡ್ಕೊಂಡು ಎತ್ಕೊಬಂದ್ಬಿಡ ನನಗೆ. ನಾನು ನೋಡಿರೋದು ಈ ಪಿಕ್ಚರ್ನಾಗೆಲ್ಲ ಬರ್ತಾವಲ್ಲ ದೊಡ್ಡ ದೊಡ್ಡ ನಾಯಿಗಳು ಅಂಥವಕ್ಕೆ. ಅವು ಸಿಗೋದು ಕಷ್ಟ. 1-2 ದಿವಸ ಇರು. ಸರಿ ಆಯಿತು. ಕೈಕಾಲು ತಳ್ಕೊಳ್ಳಿ, ಕಾಪಿ ಮಾಡಿಕೊಟ್ಟೇನು. ಮಾವ ಯಾವಾಗೋದಾ? ಮಾವಯ್ಯ ಮಧ್ಯಾಹ್ನ ಊಟ ಮಾಡ್ಕೊಂಡು ಹೊಂಟ್ರು. ನೀವು ಹೋಗಿದ್ದು 1-2-3 ಅವರ್ ಬಿಟ್ಕೊಂಡು. ಏನು ಮಾಡ್ತಿದ್ದೆ ಅಷ್ಟು ಗಂಟ? ಅವ್ನಿಗೆ ತೋಟದ ಮನೆಯಲ್ಲಿ ಬಲೆ ಇಷ್ಟ ನಮ್ಮ ಮಾವನಿಗೆ.
ಏನಿಲ್ಲ, ಸಿದ್ದಪ್ಪ ಗಿಡಗಳೆಲ್ಲ ಸರಿ ಮಾಡುವಾಗ ಅಲ್ಲಿ ನಿಂತ್ಕೊಂಡು ನೋಡ್ತಾಯಿದ್ರು. ಅಡುಗೆ ಆಯಿತು, ಊಟಕ್ಕೆ ಕರೆದೆ, ಊಟ ಮಾಡಿಬಿಟ್ಟು ಹೋಯ್ತೀನಿ ಅಂತ ಹೊಂಟ್ರು. ಹೌದು, ಏನು ಬೇಗ ಬಂದುಬಿಟ್ಟಿದ್ದೀರಿ ಏನ್ರೆ ಅದ್ರ ಕತೆ ಕೇಳಿ ಮಾವ ನೆನೆ ಆಗಿದ್ದನ್ನು ನೆನೆಸ್ಕೊಂಡು ಪೂರ್ತಿ ಎದ್ರಕೊಬಿಟ್ಟವನೇ. ಆಫೀಸಿಗೆ ಬರ್ತಿದ್ದಂಗೆ ನಾನು ಕೂತಿದ್ದೆ, ಒಂದಿಷ್ಟು ಕೆಲಸ ಇದ್ದ ಮುಗಿಸ್ದೆ. ತಕ್ಷಣ ನೀನು ಹೊಂಡ್ಲಾ ಅಂತ ಅವನೇ. ಅಯ್ಯೋ ಪಾಪ, ಅವ್ರಿಗೆ ಸಾನೇ ದಿಗ್ಲಾಗ್ಬಿಟ್ಟದೆ. ಹೋಗುವಾಗಲೂ ಹಂಗೆ ಅಂದ್ಬಿಟ್ಟವ್ರು, ಇಬ್ಬರನ್ನೇ ಬಿಟ್ಟು ಹೋಗಿ ಭಯ ಆಯ್ತದೆ ಅಂತ. ನಾನು ಬರ್ರಿ ಹಂಗೂ ಅಂದೆ, ಇಲ್ಲ ಅಲ್ಗೋಯ್ತೀನಿ ಅಂತ ಅಂದ್ಬಿಟ್ಟು ಹೋದ್ರು. ಸರಿ ಬಿಡತ್ತೆ, ನೀನೇನು ಮಾಡ್ತಿದ್ದೀಯ ಮಾಡು, ನಾನೇ ಕಾಪಿ ಮಾಡಿಕೊಟ್ಟೇನು. ಅಯ್ಯೋ ಯಪ್ಪ, ನಿಮ್ಮ ಕಾಪಿಯಾ? ಬೇಡ ಕಣಪ್ಪ, ಬೇಡ, ನಾನೇ ಮಾಡ್ತೀನಿ ಅಂದಂಗೆ ಅವಂಗೆ ಫೋನ್ ಮಾಡಿದೆ. ಯಾಕೋ ಈ ತಿರ್ಗಾ ಗಲಾಟೆ ನಿಂತಿರಂಗೆ ಕಾಣಕ್ಕಿಲ್ಲ. ಪ್ರಶಾಂತಣ್ಣ ಏನು ಮಾಡೋದನ್ನೋ ಎತ್ತ ಗೊತ್ತಿಲ್ಲ. ಅವ್ವ ಸ್ಯಾನೆ ಬೇಜಾರು ಮಾಡ್ಕೋತಾ ಇತ್ತು. ಅಷ್ಟೆಲ್ಲ ಹೇಳಿ ಬಂದೀನಿ, ತಿರ್ಗಾ ತಕರಾರು ಮಾಡೋದನ್ನೇ. ಅದು ಅಲ್ಲದೆ ನಿಮ್ಮ ಅಪ್ಪ ಹಿಂಗೆ ಫೋನ್ ಮಾಡಿದ್ನಲ್ಲ, ಸೈನ್ ಹಾಕ್ಬಿಟ್ಟು ಬಂದೆ ಅಂದರು, ಇನ್ನೇನು ಹೇಳಿಲ್ಲ. ಇನ್ನೇನಾಯ್ತಂತೆ? ನಿಮ್ಮ ಅವನ್ನೇ ಕೇಳಬೇಕಾಗಿತ್ತು. ನಿಮ್ಮ ಅದಕ್ಕೆ ಅದು ಏನಾರು ಸಣ್ಣಪ್ಪನ್ನ ಅಂತ ಇರ್ತದೆ, ಅದಕ್ಕೆಲ್ಲ ತಲೆ ಕೆಸ್ಕೊಂಡು ಮಾತಾಡೋಕೆ ಹಾಕಿಲ್ಲ ಅಲ್ವ ಸಸಿ. ನಾವು ಹೋಗಿ ಈ ಅದಕ್ಕೆ ಒಬ್ಳದ್ದು ಎಲ್ಲ ಕಣ್ರಿ, ಅಣ್ಣಂದು ಏನೋ ಅದೇ ಯಾಕೋ ಅವಯ್ಯ ಸ್ಯಾನೆ ಬೇಜಾರು ಮಾಡ್ಕೊಂಡ್ಲು. ಬೋರಮ್ಮನ ಮನೆ ಕೂತಿದ್ಲು, ಅದಕ್ಕೆ ನಾನು ಇನ್ನು ಕೇಳೋಕೆ ಹೋಗಲಿಲ್ಲ. ಹಂಗ ಸರಿ, ನಾವೇ ಹೋಗೋಣ ಇಲ್ಲ ಅವ್ರನ್ನೇ ಬರೋಕೆ ಹೇಳ್ಬೇಕಾಗಿತ್ತು. ನಂಗೆ ಗೊತ್ತು ಕಣ್ ಹೇಳಿ ನೀವು ಹಿಂಗೆ ಹೇಳ್ತೀರಿ ಅಂತ. ಅದಕ್ಕೆ ನಾಳೆ ಅಪ್ಪಾಜಿನೂ ಅವಯ್ಯನೂ ಇಲ್ಲೇ ಬಾ ಅಂತ ಹೇಳಿನಿ. ಸರಿ ಬಿಡತ್ತೆ, ನೋಡೋಣ, ಮಾತಾಡ್ಸೋಣ, ಏನೆತ್ತ ಅಂತ ವಿಚಾರಿಸೋಣ. ನಾವು ಎಷ್ಟು ಹೇಳೋಣ ಸಸಿ. ಪ್ರಶಾಂತ ಮುಂಚೆ ಹಂಗಿರಲಿಲ್ಲ, ಯಾಕೋ ಇತ್ತೀಚೆಗೆ ಹಂಗೆ ಆಗ್ಬಿಟ್ಟವನೆ. ಏನು ಹೇಳೋದು, ಹೋಗಪ್ಪ ಆತಗೆ. ಅವರೇ ಯಾರಮ್ಮ? ಯಾರು ಬೇಕಾಗಿತ್ತು ನಿಮಗೆ? ಅಪ್ಪರೇ, ನಾನು ಪಕ್ಕದ ಅರ್ಥವಳು ಸಿದ್ದಪ್ಪ ನೆಂಟರು. ಓ, ಸಿದ್ದಪ್ಪ ಅವ್ರ ಮನೆಯವರೇ? ಬನ್ನಿ, ಅದು ತಪ್ಪಿರ್ಕೋಬೇಡ್ರಿ, ನಾನು ನಿಮ್ಮನ್ನು ನೋಡಿರಲಿಲ್ಲ ಅದಕ್ಕೆ. ಬನ್ನಿ ಕೂತ್ಕೊಳ್ರಿ. ಇಲ್ಲ ಕಣ್ರವ, ಅದು ನೆನ್ನೆ ದಿವಸ ಕೂಲಿಗೆ ಹೋಗ್ಬಿಟ್ಟಿದ್ದೆ. ಅದಕ್ಕೆ ನಮ್ಮ ಯಜಮಾನ ಹೇಳಿದ್ರು ಇಲ್ಲಿ ಬರೋಕ್ಕಾಗಲಿಲ್ಲ. ಇವಾಗ ಏನಾರು ಕೆಲಸ ಇದ್ದರೆ ಮಾಡ್ಕೊಟ್ಟು ಹೋಗೋಣ ಅಂತೇಳಿ ಬಂದೆ. ನಿಮ್ಮ ಹೆಸರೇನು? ಅವರೇ, ನನ್ನ ಹೆಸರು ಕಲಾ. ಓ ಕಲಾ, ಈಗೇನು ಕೆಲಸ ಇಲ್ಲ, ನಾಳೆಯಿಂದ ಬರೆಯೋರಂತೆ. ಇವಾಗ ಕುತ್ಕೊಳ್ಳಿ, ಕಾಪಿ ಮಾಡ್ತೀನಿ, ಕುಡಿದ್ಬಿಟ್ಟು ಹೋಗಿ. ನಾಳೆಯಿಂದ ಬೆಳಗ್ಗೆನೇ ಬಂದ್ಬಿಡಿ. ಅವರೇ, ಏನಾರು ಇದ್ರೆ ಹೇಳಿ, ಮಾಡ್ಬಿಟ್ಟು ಹೋಗ್ತೀನಿ. ಏನಮ್ಮ, ಎಲ್ಲರೂ ಮಕ್ಕಳಲ್ಲ? ಎಲ್ಲ ಸಿದ್ದಪ್ಪ ಅವರು ತಾಡ್ತಲ್ಲಿ ಕೆಲಸ ಮಾಡ್ತಾರಣ್ಣ. ಹುಡುಗರು ಅಲ್ಲೇ ಆಡ್ತಾ ಇದ್ದೋ, ನನಗೆ ಎಲ್ಲೋ ಕೆಲಸ ಮಾಡ್ಬಿಟ್ಟು ಬಂದರು, ಅದಕ್ಕೆ ಬಂದೆ. ಅವರು ಒಬ್ಬರೇ ಇರ್ತಾರೆ ಅಂದರು, ನೋಡೋ ನೀವು ಇದ್ದೀರಿ, ಇರ್ಬೋದಾಗಿತ್ತೆ. ಅಯ್ಯೋ ಕಲಾ, ನೀನು ತಲೆ ಕೆಸ್ಕೊಬೇಡ, ಅವ್ರು ಹಂಗೆಯ ಮಾತು ಜೋಕ್ ಮಾಡ್ತಿರ್ತಾರೆ. ನೀನು ಇನ್ನು ಇದ್ದಾಗಲೂ ಅಷ್ಟೇ, ಅವ್ರೇನೋ ಜೋಕ್ ಮಾಡಿದ್ರು ತಮಾಷೆಗೆ ತಗೋ, ಆಯ್ತೇ? ಸರಿ ಕೂತ್ಕೋ. ರೀ, ಕಾಪಿ ಮಾಡ್ತೀನಿ ಅಂದ್ರಲ್ಲ, ಮಾಡಿರಾ? ಬೇಡ ಬಿಡಿ, ನಾನೇ ಮಾಡ್ತೀನಿ. ನೀವು ಹೋಗಿ ಕೈಕಾಲು ತೊಳ್ಕೊ ಬನ್ನಿ. ಏನಾಯ್ತು? ಅಯ್ಯೋ ವರೇ, ಏನಾಯ್ತು? ಯಾಕೆ ಕೂತ್ಕೋ. ಏನಾಯ್ತು ನಿಂಗೆ? ಯಾಕೋ ಗೊತ್ತಿಲ್ಲ, ತಲೆ ಸುತ್ತದೆ. ಒಂದು ನಿಮಿಷ ಎಲ್ಲ ಕೂತ್ಕೋತೀನಿ, ಸರಿ ಹೋಯ್ತದೆ. ಅವರೇ, ನೀವೇನಾದ್ರು ಕೊಡ್ಲಾ? ಯಾಕೆ, ಏನಾಯ್ತು? ನಾಷ್ಟ ಮಾಡಿದ್ದೆ? ಶಶಿ, ನಿಂದು ಮನೆಗೆ ಬಂದಮೇಲೆ ಜಾಸ್ತಿ ಆಯಿತು. ಯಾವಾಗ ನೋಡು ಕೆಲಸ ಅಂದ್ಕೊಂಡು ನಾನು ಅದಕ್ಕೆ ನಿಮಗೆ ಕೆಲಸವನ್ನು ಮಾಡಿಕೊಂಡಿದ್ದು. ಕಲಾ, ನೀವು ಬಂದಿದ್ದು ಒಳ್ಳೆದಾಯ್ತು, ನೀವೇ ಕೆಲಸ ಮಾಡಿಬಿಡಿ. ನೀನು ನಾಷ್ಟ ಮಾಡಿದ ಅನ್ಸ, ಅದಕ್ಕೆ ತಲೆ ಸುತ್ತಿದ್ಯಾ. ನಾನು ಮಾತು ಕೇಳ್ಕೊಂಡು ಸುಮ್ ಕೂತೀರ ಸರಿ ಸಸಿ. ಇವಾಗ ಅಯ್ಯೋ ಇಲ್ಲ, ನಾಷ್ಟ ಮಾಡಿವ್ನಿ, ಮಧ್ಯಾಹ್ನ ಊಟನೂ ಮಾಡಿವ್ನಿ, ಆದ್ರೂ ಯಾಕೆ ಹಿಂಗಾಯ್ತು ಅದು ಗೊತ್ತಿಲ್ಲ. ಅವರೇ, ಗಾಬರಿ ಏನು ಬಿಡಂಗಿಲ್ಲ ಬಿಡ್ರಿ. ಯಾಕೆ, ಏನಾಯ್ತಮ್ಮ? ಏನಿಲ್ಲ ಪರೇ, ಅವರು ಬಿಮನ್ಸೆ ಅದಕ್ಕೆ. ಏನು? ಹೌದಾ? ಅಯ್ಯೋ, ನಾನು ಗಾಬರಿ ಬಿದ್ದೋಗಿದೆ. ಸಸಿ ದ್ಯಾವ್ಸ್ ತಿರ್ಗ ನಮ್ಮ ಕಂಡುಬಿಟ್ಬಿಟ್ಟ. ಈ ಸರಿ ಹುಷಾರಾಗಿರು. ನೀನಿಲ್ಲ ಕೂತ್ಕೊ, ನಾನೇ ನೀರು ತಂದು ಕೊಡ್ತೀನಿ. ಅಪ್ಪಾರೆ, ಸ್ಯಾನಿ ಸಂತೋಷ ಆಯ್ತದೆ, ಬಂದಿದ್ದಕ್ಕೆ ಒಳ್ಳೆ ಸುದ್ದಿ ಕೇಳಿದೆ. ನೀವಿಬ್ರು ಕೂತ್ಕೊಳ್ಳಿ, ನಾನೇ ನಮ್ಮ ಮನೆಯಿಂದ ಏನಾರು ಸಿಹಿ ಮಾಡ್ಕೊಬತ್ತೀನಿ. ಅಯ್ಯೋ ಕಲಾ, ಅದೇನು ಬೇಡ ಕಣಮ್ಮ, ನಾನೇ ಅಂಗಡಿಯಿಂದ ಹೋಗ್ತೀನಿ, ನೀನು ಇವ್ರ ಜೊತೆಲಿರು ಸಾಕು. ಅಪ್ಪರೇ, ಇದಕ್ಕೆ ಮುಂಚೆನೇ ಅವ್ರಿಗೆ ಮಗ ಆಗಿತ್ತೆ? ಅದು ಏನಾಯ್ತು ಬಿಡಮ್ಮ, ಈಗ ಆ ಸುದ್ದಿ ಎಲ್ಲ ಯಾಕೆ. ಈಗ ದೇವ್ರದೇ ಕಂಡುಬಿಟ್ಟವನಿ, ಒಳ್ಳೇದಾಯ್ತದೆ. ನೀನು ಉಳ್ಕೊಟ್ಟೆ ಇರಮ್ಮ, ನಾನು ಹೋಗಿ ಹೊಸಿ ಹಣ್ಣು ಎಸಿಡು ತಗೊಬಂದ್ಬಿಡ್ತೀನಿ. ಇವಳನ್ನ ಹುಷಾರು, ಎಲ್ಲೂ ಬಿಡ್ಬೇಡ, ನಾ ಬರೋರ್ಗು ಇಲ್ಲ ಇರು. ಸಿದ್ದಪ್ಪ ಬೇಕಾ ನಾನು ಹೇಳ್ಬಿಟ್ಟೈತೀನಿ. ಅಣ್ಣಾರೇ, ಇಲ್ಲ ನಾನಿಲ್ಲೇ ಇದ್ದೇನೆ, ಹೋಗ್ಬಿಟ್ಟು ಬರೋಗ್ರಿ. ಅಯ್ಯೋ ಈಗಲದೆ ಅಲ್ಲ, ಯಾಕೆ ಸುಮ್ಕಿರಿ? ಅವರೇ ಸುಮೀರಿ, ತರಲಿ, ನೀವು ಹೋಗ್ಬಿಟ್ಟು ಬನ್ನಿ ಅಣ್ಣಾರೇ. ನಿಧಾನ ಅವರೇ, ಏನಾರು ಕುಡಿಯೋಕೆ ಏನಾರು ಮಾಡ್ಕೊಬರ್ಲೆ? ಏನು ಬೇಡ ಕಲಾ, ನನಗೆ ಇದೆಲ್ಲ ರೂಢಿ ಅದೇ. ಅದು ನಿಮ್ಮ ಮಾತು ನನಗೆ ಅರ್ಥ ಆಗಲಿಲ್ಲ. ಇದಕ್ಕೆ ಮುಂಚೆ ನಿಮಗೆ ಮಗ ಆಗಿತ್ತೆ? ಅದೆಲ್ಲ ಈಗ ಯಾಕೆ ಬಿಡು, ಆಗಿತ್ತು ಹೋಯ್ತು, ಈಗ ದ್ಯಾರು ತಿರ್ಕೊಂಡ್ಬಿಟ್ಟವನೆ. ಓ ಹಂಗ,
ಸರಿ ಬಿಡಿ, ಈಗ ಅದೆಲ್ಲ ಯಾಕೆ. ನೀವು ಬರ್ರಿ, ನಿಮ್ಮ ಕಾಣೆ ಅಲ್ಲದೆ ನೀವು ಮನೆ ಕಳಿ, ನಾನು ಅಡುಗೆ ಮಾಡಿಬಿಟ್ಟು ಕೆಲಸ ಮಾಡ್ಬಿಟ್ಟೈತೀನಿ. ಅಯ್ಯೋ ಅಯ್ಯೋ ಬೇಡ ಕಲ, ನಾ ಮಾಡ್ಕೋತೀನಿ ಇವಾಗಿಂದ ಅಂತಕ್ಕೆ, ಈಗಿಂದ ಕುತ್ಕೊಳ್ಳೋಕ್ಕಾಗಲ್ಲ ನನ್ನ ಕೈಲಿ. ಅನ್ನಂಗೆ ಅವರೇ, ಈ ಮನೆಯಾಗೆ ನೀವಿಬ್ಬರೇ ಇದ್ದೀರಲ್ಲ, ನಿಮ್ಮ ಅತ್ತೆ ಮಾವ ಇನ್ಯಾರು ಯಾರೂ ಇಲ್ವೇ? ಕಲಾ, ಸಿದ್ದಪ್ಪ ನಿಂಗೆ ಹೇಳಿಲ್ಲ ಅನಿಸ್ತಾ ಕಾಣಿಸ್ತದೆ. ನಮ್ಮ ಮನೆಯವ್ರಿಗೆ ಅಪ್ಪ ಅಮ್ಮ ಇಲ್ಲ, ಅವ್ರು ಹುಟ್ಟಿ ಬೆಳೆದಿಲ್ಲ, ಅವರು ಮಾವ ಅತ್ತೆ ಹತ್ರನೇ, ಅವರು ಇಲ್ಲೇ ಅವರೇ, ಪಕ್ಕದೂರಲ್ಲಿ ಜಮೀನ್ದಾರ್ ಅವರೇ. ಇಲ್ಲಿಗೆ ಬಂದಿರೋ ನೆನೆ ದಿವಸ ತಾನೇ. ನಮ್ಮಪ್ಪ ಅವ ಹಳೂರದಲ್ಲ, ಅಲ್ಲಿ ಪಟೇಲರು, ನಾಳೆಗೆ ಬರ್ತಾರವರು. ಓಹೋ, ದೊಡ್ಡ ಮನೆನೇ ಎರಡೂ? ಹ್ಞೂ. ಹೆಂಗೋ ಕಲ, ನೀವು ಸಿಗೋ ಹೊತ್ತಿಗೆ ನನಗೆ ಹಿಂಗಾಗಿದ್ದು ಒಳ್ಳೇದಾಯಿತು, ಇಲ್ಲಾಂದಿರೆ ಸ್ಯಾನೆ ಕಷ್ಟ ಆಗೋದು. ನಾನು ಅನ್ಕೋತಿದ್ದೆ ಏನಾರ ತಿರ್ಗಾ ಬಿಮನ್ಸೆ ಆದರೆ ಏನು ಮಾಡೋದು, ಅಲ್ಲಾರೆ ಮನ್ ತುಂಬ ಜನಗಳಿದ್ರು, ಇಲ್ಲಿ ನಾನು ಒಬ್ಬಳೆ ಮಾಡ್ಕೋಬೇಕೆ ಅಂತವ. ಹೆಂಗೋ ನೀವು ಬರೋತ್ತಿಗೆ ಇದೆಲ್ಲ ಸರ್ವತ್ತು. ಇನ್ಮೇಲೆ ನೀವು ನನ್ನ ಸಹಾಯಕ್ಕಿರ್ತೀರಿ. ಅವ್ವ, ನೀವು ಹೇಳ್ಬೇಕಾದ್ನೆ, ನಮ್ಮ ಯಜಮಾನ ಹೇಳೋನೆ, ನಿಮ್ಗೆ ಎಂಥ ಕೆಲಸ ಇದ್ರೂ ನಾನು ಮಾಡಿಕೊಟ್ಬಿಟ್ಟೆ ಬರಬೇಕು ಅಂತವೆ. ಅದು ಅಲ್ಲದೆ ನನಗೆ ನಿಮ್ಮಂಗೆ ಯಾರ ಒಳ್ಳೆ ಸಂದಾಕಿ ಮಾತಾಡೋ ಸಿಕ್ಕರೆ ನನಗೆ ನಿಮ್ಮ ಬಿಟ್ಟು ಹಾಕಿ ಮನಸ್ಸು ಹಾಕಿಲ್ಲ. ಸಿದ್ದಪ್ಪ ಹೇಳ್ತಿದ್ರು. ಅಂದಾಗೆ ದೊಡ್ಡ ಮಗಳೆಲ್ಲೋದು ಯಶೋದ ಅವ್ವ, ಅವಳಿಗೆ ಮನೇಲಿ ಅಡುಗೆ ಮಾಡೋಕ್ಕೆ ಹೇಳ್ಬಿಟ್ಟು ಬಂದೀನಿ. ಅವರೇ, ನೀವು ಮೇಲೆ ಬೆಳಗ್ಗೆ ಎದ್ದು ಅಚ್ಚುಕಟ್ಟಾಗಿ ಸ್ನಾನ ತಿಂಡಿ ಮಾಡ್ಕೊಂಡು ಕುತ್ಕೊಬಿಡಿ, ಇನ್ನೇನು ಕೆಲಸ ಮಾಡಬೇಡಿ, ಮಿಕ್ಕಿದೆಲ್ಲ ನಾನು ಮಾಡ್ಬಿಟ್ಟೆ ಹೋಗ್ತೀನಿ. ಹಾಂ